A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರೇಷ್ಮೆ ಕೃಷಿಕರ ನೈಜ ಜೀವನ ತಿಳಿಯಲು ಕಾರ್ಯಾನುಭವ ಕಾರ್ಯಕ್ರಮ ಉತ್ತಮ ವೇದಿಕೆ. ಡಾಕ್ಟರ್ ಎಂವಿ ಶ್ರೀನಿವಾಸ ರೆಡ್ಡಿ. ರೇಷ್ಮೆ ಕೃಷಿಯನ್ನ ವಿಶೇಷವಾಗಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ರೇಷ್ಮೆ ಕೃಷಿಕರ ನಿಜವಾದ ಜೀವನ ವಿಧಿವಿಧಾನಗಳ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ತರಗತಿಗಳಲ್ಲಿ ಕಲಿತದ್ದನ್ನು ನೇರವಾಗಿ ಕ್ಷೇತ್ರದಲ್ಲಿ ಅಳವಡಿಸಲು ಈ ಕಾರ್ಯಕ್ರಮವು ಅನುಭವವು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಮಾಜ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂವಿ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ವತಿಯಿಂದ ರೇಷ್ಮೆ ಕೃಷಿ ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಸಾಮಾನ್ಯ ಸಭೆ ಹಾಗೂ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳ ಮಹತ್ವ ಕುರಿತಾದ ಗುಂಪು ಚರ್ಚೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದ ಡಾಕ್ಟರ್ ನಳಿನಿ ಸಿಎನ್ ಅವರು ಮಣ್ಣಿನ ಪರೀಕ್ಷೆಯ ಅಗತ್ಯತೆ, ಮಣ್ಣಿನ ಆರೋಗ್ಯ ಕಾಪಾಡುವುದು ಹೇಗೆ ಹಾಗೂ ಮಣ್ಣಿನ ಪರೀಕ್ಷೆಯೊಂದಿಗೆ ನೀರಿನ ಪರೀಕ್ಷೆಯ ಉಪಯೋಗಗಳ ಕುರಿತಾಗಿ ರೈತರಿಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು. ಇದೇ ಸಂದರ್ಭದಲ್ಲಿ ಗೋಪಾಲಕೃಷ್ಣಪ್ಪ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಯಶಿಕಾ ಪೂವಯ್ಯ, ಸ್ವಾತಿ ಪಿಎನ್, ಡಾಕ್ಟರ್ ಎಎಸ್ ಮಂಜು, ಡಾಕ್ಟರ್ ಶಿವಕುಮಾರ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಆಂಜನೇಯ ರೆಡ್ಡಿ ಭಾಗವಹಿಸಿದ್ದರು. ಅಲ್ಲದೆ ವಿದ್ಯಾರ್ಥಿಗಳಾದ ಯಶೋಧರ್ ಸಿಆರ್, ಸಂಜನಾ ಎಂ, ಗೌತಮುನಿ, ನಂದನ್ ಕುಮಾರ್, ಎಚ್ಡಿ ದಿಶಾ, ಲಿಖಿತ್ ಬಿ, ಪೂಜಾ, ನಿಸರ್ಗ, ಪ್ರಜ್ವಲ್ ಡಿ, ದಿನೇಶ್ ಬಿ, ರುಚಿತಾ ಕೆಎಂ, ಚರಣ್ ಕುಮಾರ್, ವರ್ಷಾ ಜಿ ಹಿರೇಮಠ್, ಭಾವನಾ ಎಂ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೃಷ್ಣ ರೆಡ್ಡಿ ಅವರೇ, ಬಾಬು ರೆಡ್ಡಿ ಅವರೇ, ಆಂಜನೇಯ ರೆಡ್ಡಿ ಅವರೇ, ನಿಮ್ಮೆಲ್ಲರಿಗೂ